ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ತಿಲಕದ ಮಹತ್ವ ಎಷ್ಟಿದೆ ಗೊತ್ತಾ? ಹಿಂದೂ ಸಂಸ್ಕೃತಿಯಲ್ಲಿ ತಿಲಕವು ಬರೀ ಸಂಪ್ರದಾಯವಲ್ಲ, ಅದಕ್ಕೂ ಮಿಗಿಲಾದದ್ದು. ಇದು ಒಂದು ಪವಿತ್ರವಾದ ಕಾರ್ಯ. ತಿಲಕವನ್ನ ಹಣೆಯ ಮೇಲೆ ನಿರ್ದಿಷ್ಟವಾಗಿ 2 ಹುಬ್ಬುಗಳ ಮಧ್ಯೆ ಇರಿಸಲಾಗುತ್ತೆ. ನಿರ್ದಿಷ್ಟವಾದ ಹುಬ್ಬುಗಳ ನಡುವಿನ ಸ್ಥಳವನ್ನ ಆಜ್ಞಾ ಚಕ್ರ ಅಥವಾ 3ನೇ ಕಣ್ಣು ಅಂತ ಕರೀತಾರೆ. ಈ ಸ್ಥಳವನ್ನ ಬುದ್ಧಿವಂತಿಕೆ ಮತ್ತು ಅಂತಃಪ್ರಜ್ಞೆಯನ್ನ ಜಾಗೃತಗೊಳಿಸುವ ಜಾಗ ಅಂತಾನೂ ಹೇಳಲಾಗುತ್ತೆ. ಪ್ರತಿ ತಿಲಕಕ್ಕೂ ಆಧ್ಯಾತ್ಮಿಕ ಮಹತ್ವ ಇದೆ. ಕೆಂಪು ಕುಂಕುಮ ಶಕ್ತಿ ಮತ್ತು ಭಕ್ತಿಯನ್ನ ಸಂಕೇತಿಸುತ್ತೆ. ಶ್ರೀಗಂಧ ಶಾಂತಿ ಮತ್ತು ಶುದ್ಧತೆಯನ್ನ ಪ್ರತಿನಿಧಿಸುತ್ತೆ. ವಿಭೂತಿ ಮತ್ತು ಪವಿತ್ರವಾದ ಬೂದಿ ನಮ್ಮ ಜೀವನದ ನಶ್ವರತೆಯನ್ನ ತಿಳಿಸುತ್ತೆ. ತಿಲಕವನ್ನ ಧರಿಸೋದು ನಮ್ಮನ್ನ ದೈವಿಕ ಶಕ್ತಿಯೊಂದಿಗೆ ಸೇರಿಸುತ್ತೆ. ಪ್ರಾರ್ಥನೆಯ ಸಮಯದಲ್ಲಿ ಗಮನವನ್ನ ಹೆಚ್ಚಿಸುತ್ತೆ ಮತ್ತೆ ನಮ್ಮ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಗುರುತು ಮತ್ತು ಹೆಮ್ಮೆಯ ಸಂಕೇತವನ್ನ ಸೂಚಿಸುತ್ತೆ. ಪ್ರತಿನಿತ್ಯ ತಿಲಕವನ್ನ ಧರಿಸುವುದರಿಂದ ನಮ್ಮ ದೇಹ, ಮನಸ್ಸು ಮತ್ತು ಆತ್ಮವು ದೈವಿಕತೆಯೊಂದಿಗೆ ಸದೃಢವಾಗಿರುತ್ತೆ. ಇಂತಹ ಸನಾತನ ಮಹತ್ವದ ವಿಡಿಯೋಗಳಿಗಾಗಿ ನಮ್ಮೊಂದಿಗಿರಿ.